ಲೈ ಎಷ್ಟು ದಿವಸ ಆಯ್ತು ಇಬ್ರು ಮೀಟ್ ಮಾಡಿ, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಯಾಕೋ ಇಷ್ಟೊಂದು ಕನ್ಫ್ಯೂಸ್ ಆಗ್ಬಿಟ್ಟೆ? ಏಯ್, ದಿನಕ್ಕೊಂದು ಕಾಲು ಮಿನಿಟ್ಗೊಂದು ಮೆಸೇಜ್ ಮಾಡ್ದೊಂತರ ಕೇಳ್ತಿಯಲ್ಲೋ. ಕಾಲೇಜ್ ಬಿಟ್ಮೇಲೆ ಒಂದ್ ಕಾಲಾರು ಮಾಡಿದ್ಯಾ? ನಿಮ್ಮ ಅಜ್ಜಿ ಮೇಲೆ ಆಣೆ ಮಾಡಿ ಹೇಳು. ನೆಕ್ಸ್ಟ್ ವೀಕ್ ಮಾಡ್ತೀನಿ. ಯಾಕೆ? ಈ ವಾರ ಅವರೇ ಟಿಕೆಟ್ ತಗೊಳಂಗ. ಏ ಸಚಿನ್, ಶಿ ಇಸ್ ಮೈ ಗರ್ಲ್ ಫ್ರೆಂಡ್. ಹಾಯ್. ಬಟ್ ಅವಳು ಐಶ್ವರ್ಯ ಅಂತ ಹೆಸರು. ಹಾಯ್. ಹಲೋ. ಏನ್ ಬರೀ ಫ್ರೆಂಡಾ ಅಥವಾ? ಹಂಗೇನಿಲ್ಲಪ್ಪ, ಲವ್ವರು. ಅದ್ಯಾಕೋ ಡೌಟ್ ಎಲ್ಲ ಹೇಳ್ತೀಯಾ? ಕಾನ್ಫಿಡೆನ್ಸ್ ಇಲ್ವಾ? ಸುಮ್ಮನೆ ಬರ್ತಿದ್ದಂಗೆ ಫಿಟ್ಟಿಂಗ್ ಇಡ್ಬೇಡ, ಮೊದಲೇ ಅದು ಡೌಟ್ ಪಾರ್ಟಿ. ಹೋಗ್ಲಿ ಬಿಡಪ್ಪ, ಹೆಂಗು ಬೆಂಗಳೂರಿಗೆ ಬಂದೆ, ಅದು ನಾನ್ ಕೆಲಸ ಮಾಡೋ ಜಾಗಕ್ಕೆ ಬಂದೆ, ಅದೇ ನಂಗೆ ಸ್ವಲ್ಪ ಬೇಜಾರು. ಏಯ್, ಯಾಕೋ ಹೀಗೆ ಹೇಳ್ತಾ ಇದೀಯಾ? ಮತ್ತಿನ್ನೇನಪ್ಪ, ನೀನು ಪಕ್ಕದಲ್ಲಿ ಇರ್ಬೇಕಾದ್ರೆ ನನಗೆ ಯಾರಪ್ಪ ಸೈಡ್ ಕೊಡ್ತಾರೆ? ನಂದೇನಿಲ್ಲಮ್ಮ, ನಿಂದೇ ದುನಿಯಾ ಚೇಂಜ್ ಆಗಿರೋದು. ಎಲ್ ಕ್ಯಾಚ್ ಆಗ್ದೆ ಐಶುನ? ನಮ್ಮಲ್ಲಿ ಮೇಕಪ್ ಆರ್ಟಿಸ್ಟ್. ಓಹೋ. ಹಾಯ್ ಶರಣ್. ನಂಗೆ ಅದು ಝೂಮ್ ಲೆನ್ಸ್ ಕಂಪನಿಯಿಂದ ಯಾರೋ ಬಂದಿದ್ದಾರೆ, ನಾನು ಮಾತಾಡ್ಸ್ಕೊಂಡು ಓಕೆ, ಕ್ಯಾರಿ ಆನ್. ಏ ಸಂತೋಷ್, ಮೊನ್ನೆ ಶೋ ನೋಡಿದ್ಯಾ? ಇಲ್ಲ ಮಾದೇ, ಒಬ್ಬ ಕಾಲರ್ ಫೋನ್ ಮಾಡಿದ್ನಲ್ಲ. ಹೇ ಸ್ವೀಟಿ. ಹಾಯ್ ಸ್ವೀಟಿ, ವಾಟ್ ಎ ನೈಸ್ ಸ್ಮೈಲ್ ಯು ಹ್ಯಾವ್. ಸೇಮ್ ಓಲ್ಡ್ ನಾಟಿ ಶರಣ್. ಟು ನಾಟಿ. ವಾಟ್ ಎ ನೈಸ್ ಸಿಲ್ಕಿ ಹೇರ್ ಯು ಹ್ಯಾವ್, ಸೋ ಸಾಫ್ಟ್. ಅಲ್ಲಿ ಪಾಸ್ಟು, ಇಲ್ಲಿ ಫ್ಯೂಚರು. ವೈ ಮುಂದೆನೆ ಎಕ್ಸ್ ಜೊತೆ ಈ ಪಾರ್ಟಿ ರೊಮ್ಯಾನ್ಸ್. ಸಿಗ್ನಲ್ ಜಂಪ್ ಮಾಡೋ ಬುದ್ಧಿನ್ ಬಿಟ್ಟಿದಾನೆ ಅನ್ಕೊಂಡಿದ್ದೆ. ಯಾವ ಸಿಗ್ನಲ್? ಸಂತೋಷ್, ಏನೋ ಬರೀತಾರಂಗಿದೆ. ಶಿವ, ಈ ನೈಸ್ ರೋಡ್ ಮೇ ಹಂಪ್ಸ್ ಕ್ಯೂ? What do you mean? I mean to say, Naughty Sharon. Same old beautiful kiss. And what else? Same old beautiful eyes. Same old beautiful lips. Same old. Kantri buddhi. Same old beautiful slang. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ನೆಚ್ಚಿನ ಭಾರಿ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ವಿಶೇಷತೆ ತಮಗೆಲ್ಲರಿಗೂ ತಿಳಿದಿದೆ. ಎಂದಿನಂತೆ ಗುರುಜಿಯವರು ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ಗುರುಭ್ಯೋ ನಮಃ. ಈ ಜಗತ್ತು ಸೃಷ್ಟಿಯಾಗಿರುವುದೇ ಮಾನವನ ಸುಖಕ್ಕೋಸ್ಕರ. ಸುಖ ಎಲ್ಲೆಲ್ಲಿ ಸಿಗುತ್ತೋ ಎರಡೂ ಕೈಗಳಿಂದ ಬಾಚ್ಕೊಂಡ್ಬಿಡ್ಬೇಕು. ಅದಕ್ಕೆ ಬುದ್ಧಿವಂತರು ನಮ್ಮಂತಹ ಜ್ಯೋತಿಷಿಗಳ ಹತ್ರ ಬರ್ತಾರೆ. ಗುರುಜಿ ಕರೆಸಿದ್ದ ಇದೆ, ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾನು ರಾಜಾಜಿನಗರ ರಾಜಣ್ಣ ಗುರುಗಳೇ. ಹೌದಾ? ಗುರುಜಿ ಇದ್ದಾರೆ, ಗುರುಜಿ ಜೊತೆ ಮಾತಾಡಿ. ನಮಸ್ಕಾರ ರಾಜಣ್ಣ ಅವರಿಗೆ. ನಮಸ್ಕಾರ ಗುರುಗಳೇ. ಏನು ನಿಮ್ಮದು ಸಮಸ್ಯೆ? ಹೊಸ ಮನೆ ಕಟ್ಸಿದೀನಿ, ಹೊಸ ಕಾರ್ ತಗೊಂಡಿದ್ದೀನಿ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಆದ್ರೆ ಈ ಮನೆಗೆ ಬಂದಾಗಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಗುರುಗಳೇ. ವಾಸ್ತು ದೋಷ. ಬೆಡ್ರೂಮ್ ಯಾವ ಮೂಲೆಯಲ್ಲಿ ಇದೆ? ಇದೇ ನಮ್ ಬೆಡ್ರೂಮು ಗುರುಗಳೇ. ವಾಯುದಲ್ಲಿ ಯಾರಾದ್ರೂ ಬೆಡ್ರೂಮ್ ಕಟ್ತಾರೇನ್ರಿ? ಬೆಡ್ರೂಮ್ ಯಾವಾಗ್ಲೂ ನೈಋತ್ಯದಲ್ಲಿ ಇರ್ಬೇಕು. ಇಲ್ಲಿ ಮಲ್ಕೊಂಡೇ ಇರ್ತೀರಾ, ಎದ್ದೊಳೋದಿಲ್ಲ. ಈಗ ಏನ್ ಮಾಡೋದು ಗುರುಗಳೇ? ಹೊಡ್ದಾಕಿ. ಇದೇ ನಮ್ಮ ಅಡಿಗೆ ಮನೆ ಗುರುಗಳೇ. ಮುಟ್ಟಾಳ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಈಶಾನ್ಯಕ್ಕೆ ಈಶನೇ ಅಧಿಪತಿ. ಅಲ್ಲಿ ನೀರಿರ್ಬೇಕು. ನೀರಿರೋ ಕಡೆ ಬೆಂಕಿನ ತಂದಿಟ್ಟು ಬಗಬಗ ಅನ್ಸಿದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಇದಕ್ಕೇನ್ ಮಾಡೋದು ಗುರುಗಳೇ? ಹೊಡ್ದಾಕಿ. ಗುರುವೇ ಶಾಂತಂ ಪಾಪಂ ಶಾಂತಂ ಪಾಪಂ. ಪೂಜೆಯನ್ನ ಉತ್ತರಕ್ಕೆ ಪೂರ್ವಕ್ಕೆ ಮಾಡ್ತಾರೆ, ದಕ್ಷಿಣಕ್ಕೆ ಮಾಡ್ತಾ ಇದೆಯಲ್ಲೋ ನೀನು. ಸುಡುಗಾಡಿ ಸೇರ್ಕೊಂಡ್ಬಿಡ್ತೀಯಾ. ನಿನಗೆ ದೈವ ಕೃಪೆ ಹೇಗಾಗುತ್ತೆ ದಡ್ಡ ಶಿಖಾಮಣಿ? ಪರಿಹಾರ ಗುರುಗಳೇ? ಹೊಡ್ದಾಕಿ. ಗುರುಜಿ ಮತ್ತೊಂದು ಕರೆಸಿದ್ದ ಇದೆ, ಯಾರು ಅಂತ ನೋಡೋಣ. ಸ್ವೀಕರಿಸಿ. ನಮಸ್ಕಾರ. ಅದು ನೋಡಿರಿ ಇದು ನೋಡಿರಿ ಅಂತ ಹೇಳಿ ಎಲ್ಲಾನು ಒಡ್ಸಾಕ್ಬಿಟ್ರಲ್ಲ ಗುರುಗಳೇ. ಇನ್ನು ಉಳಿದಿರೋದು ಖಾಲಿ ಸೈಟು. ಗುರುಭ್ಯೋ ನಮಃ. ಸಮಾಧಾನ ಮಾಡ್ಕೊಳ್ಳಿ. ವಾಸ ಮಾಡ್ಲಿಕ್ಕೆ ಮನೆ ಮುಖ್ಯ ಅಲ್ಲ, ವಾಸ್ತು ಮುಖ್ಯ. ವಾಸ್ತು ಪ್ರಕಾರ ಒಂದು ಮನೆ ಕಟ್ತಿಯಪ್ಪ. ಪ್ರಥಮತಃ ಒಂದು ಗಣ ಹೋಮ ಮಾಡಿಸಿ, ದ್ವಿತೀಯತಃ ಒಂದು ಚಂಡಿಕಾ ಹೋಮ ಮಾಡಿಸಿ, ತೃತೀಯತಃ ಒಂದು ನವಗ್ರಹ ಶಾಂತಿ ಹೋಮ ಮಾಡಿಸಿ. ಇಷ್ಟಕ್ಕೆಲ್ಲ 9,90,999 ರೂಪಾಯಿ 90 ಪೈಸೆ ಆಗುತ್ತೆ. ಅಷ್ಟು ಮಾಡ್ತೀವಿ ಸ್ವಾಮಿ. ಆಗ ನೋಡಿ ನಿಮ್ಮ ವೈಭವ. ಧನಲಕ್ಷ್ಮಿ ಕಾಲು ಮುರ್ಕೊಂಡು ನಿಮ್ಮ ಮನೇಲೇ ಬಿದ್ದಿರ್ತವೆ, ಗೃಹಲಕ್ಷ್ಮಿ ನೆಮ್ಮದಿಯಾಗಿರ್ತವೆ. ಅಷ್ಟು ಮಾಡುತ್ತೀರೋ? ಆಯ್ತು ಗುರುಗಳೇ, ಮಾಡಿಸ್ತೀನಿ. ನಿಮ್ಮ ಏನೇ ಸಮಸ್ಯೆಗಳಿರ್ಲಿ ನನ್ನ ಪ್ರೈವೇಟ್ ಫೋನ್ ನಂಬರ್ಗೆ ಫೋನ್ ಮಾಡಿ ಸವಿಸ್ತಾರವಾಗಿ ಮಾತಾಡೋಣ. ನಮಸ್ಕಾರ. ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಸೀತಾಪತಿ ಭಾರದ್ವಾಜ್
ಹಾಗೂ ರಂಗರಾಜ್ ಮಾಡುವ ನಮಸ್ಕಾರಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಚರ್ಚೆ ಪುನರ್ಜನ್ಮಗಳು ಇದೆಯೋ ಅಥವಾ ಇಲ್ಲವೋ ಎನ್ನುವುದರ ಬಗ್ಗೆ. ಇದನ್ನು ನಡೆಸ್ಕೊಡಕ್ ಬಂದಿದ್ದಾರೆ ವಿಚಾರವಾದಿಗಳು ಹಾಗೂ ಬುದ್ಧಿಜೀವಿಗಳಾದ ಶ್ರೀಯುತ ಎಸ್ ಮೂರ್ತಿಗಳು. ನಮಸ್ಕಾರ. ನಂತರ ದೇಶದೆಲ್ಲೆಡೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಮನೆ ಮನೆ ಮಾತಾಗಿರುವ ಶ್ರೀಯುತ ಸತ್ಯಾನಂದ ಗುರೂಜಿಯವರು. ನಮಸ್ಕಾರ. ನೋಡಿ, ತಾವು ಬುದ್ಧಿಜೀವಿ ಆದ್ರೆ ತಮ್ಮ ಅನುಜ ಭಾರಿ ಬ್ರಹ್ಮಾಂಡ ಅಂತನ್ನೋ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ನಾನು ಅವನು ಅವಳಿ ಜವಳಿ. ನಾನು AS ಮೂರ್ತಿ, ಅವನು BS ಮೂರ್ತಿ. ಮುಟ್ಟಾಳ. ಅಯ್ಯೋ, ನಿಮ್ ತಂದೆಯವರ ಹೆಸರು? CS ಮೂರ್ತಿ. ನಿಮ್ ತಾಯಿಯವರ ಹೆಸರು? DS ಮೂರ್ತಿ. ಏನು ತಮ್ಮ ವಂಶ ABCD ಈ ಧಾರಾವಾಹಿ ಇದ್ದಾಗಿದೆ, ಅಥವಾ ತಮ್ಮ ವಂಶ ಬ್ರಿಟಿಷ್ ವಂಶನೋ ಹೇಗೆ? ನನ್ನದು ಅಪ್ಪಟ ಮಂಡ್ಯ ವಂಶ. ನನ್ನ ಹೆಸರು ಅಪ್ಪಣ್ಣ ಎಸ್ ಮೂರ್ತಿ. ನನ್ನ ತಮ್ಮನ ಹೆಸರು ಬಸಣ್ಣ ಎಸ್ ಮೂರ್ತಿ. ನನ್ನ ಅಪ್ಪನ ಹೆಸರು ಚಿಕ್ಕಣ್ಣ ಎಸ್ ಮೂರ್ತಿ. ನನ್ನ ಅಮ್ಮನ ಹೆಸರು ದೊಡ್ಡಮ್ಮ ಎಸ್ ಮೂರ್ತಿ. ಅಂಡರ್ಸ್ಟ್ಯಾಂಡ್? ಅದು ಸರಿ, ನೀವು ಬುದ್ಧಿಜೀವಿಗಳು ಹೋರಾಟ ಮಾಡ್ತೀರಿ, ನಿಮ್ ತಮ್ಮ ಭಾರಿ ಬ್ರಹ್ಮಾಂಡದ ಪ್ರೋಗ್ರಾಮ್ ಮಾಡ್ತಾರಲ್ಲ. ರೇ, ನಾನು ಪವಾಡ ಹಿಡ್ಕೊಂಡೆ, ಅವನು ಬ್ರಹ್ಮಾಂಡ ಹಿಡ್ಕೊಂಡ. ಅಯೋಗ್ಯ. ಮಾನ್ಯ ಮೂರ್ತಿಯವರೇ, ಒಬ್ಬ ಬುದ್ಧಿಜೀವಿಗಿರಬೇಕಾದ ಕನಿಷ್ಠ ಪ್ರಜ್ಞೆ ತಮಗಿರಬೇಡವೆ? ಅಸಂಖ್ಯಾತ ಅಯ್ಯೋ, ವೀಕ್ಷಕರ ಉತ್ತರದಾಯಿತ್ವ ತಮಗಿದೆ ಅನ್ನೋ ಯತೆ ಬೇಡ ರೇ ನಿಮಗೆ? ರಂಗರಾಜ್, ನನಗೇನು ಭಯ ಇಲ್ಲ ರೇ. ಅಲ್ಲ ರೇ, ಈ ಗಣೇಶ ಸೊಂಡಲ್ಲಿ ಹಾಲ್ ಕುಡದಂತೆ, ಬಾಬಾನ್ ಫುಡಲ್ಲಿ ಬೂದಿ ಬಂತಂತೆ, ಆಮೇಲೆ ಬೇವಿನ ಮರದಲ್ಲಿ ಮಲ್ಲಿಗೆ ಹೂ ಅಂತೆ, ಆಮೇಲೆ ಮೈ ಮೇಲೆ ದೇವ್ರು ಬರೋದು, ಹಿಂದಿನ ಜನ್ಮದಲ್ಲಿ ರಾಜ ಆಗಿದ್ದೆ, ಮಂತ್ರಿ ಆಗಿದ್ದೆ, ರೈಲ್ ಆಗಿದ್ದೆ, ಬಸ್ ಆಗಿದ್ದೆ, ಇವೆಲ್ಲ ನಂಬುವಂತ ಮಾತೇನ್ರಿ? ಇರ್ಲಿ, ಇವ್ರು ಇದಾರಲ್ಲ, ಇವರು ಅಮಾಯಕ ಜನರನ್ನ ಮರಳು ಮಾಡಿ ಇವ್ರ ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಿರೋ ಕುತಂತ್ರ ಇರ್ಲಿ. ಇದು ಸಂಪೂರ್ಣ ಟ್ರಿಕ್ಸ್. ಇದು ಮೂರ್ತಿಗಳೇ, ನನ್ನ ಪ್ರಶ್ನೆ ಸರಳ. ನೀವ್ ಫೇರ್ ಎನಫ್, ನೀವ್ ಹೇಳಿ ನಿಮ್ಮ ತಮ್ಮ ಅಭಿಪ್ರಾಯ ಕೊಡಿ. ಪುನರಪಿ ಜನನಂ ಪುನರಪಿ ಮರಣಂ. ಅಯ್ಯೋ, ಎಷ್ಟೋ ಜನ ದಾರ್ಶನಿಕರು ಹುಟ್ಟಿದ್ದಾರೆ, ಪವಾಡಗಳನ್ನು ಮಾಡಿದ್ದಾರೆ, ಮತ್ತೆ ಪುನರ್ಜನ್ಮವನ್ನು ಪಡೆದಿದ್ದಾರೆ. ರೈ, ಯಾವನ್ರಿ ಪುನರ್ಜನ್ಮ ಎತ್ತಿರೋದು? ಮೂರ್ತಿಗಳೇ, ನಿಮ್ಮ ಹತ್ರ ಬಂದು ಹೇಳಿದಾರೇನ್ರಿ? ನೋಡಿ, ಒಂದ್ ಸಾಕ್ಷಿ ತೋರಿಸಿ ನೋಡೋಣ. ಅವ್ರು ಮಾತಾಡಿ, ರೇ, ಅವ್ರು ರೇ, ಒಂದಲ್ಲ 100 ಕೊಡಬಲ್ಲೆ. ರೇ ಸಾಕ್ ಸುಮ್ಮನೆ ಕಂಡಿದ್ರೆ ನಿಮ್ಮ ಹಿಪ್ನೋಟಿಸಮ್ ನ. ಯಾರಾದ್ರೂ ದುರ್ಬಲ ಮನಸ್ಸು ತೋರಿದ್ರೆ ಅವ್ರನ್ನ ಹಿಪ್ನೋಟೈಸ್ ಮಾಡ್ಬಿಟ್ಟು ಅವ್ರಿಗೆ ಕಲರ್ ರೀಲ್ ತೋರಿಸ್ಬಿಟ್ಟು, ನೀನು ಹಿಂದಿನ ದಿನದಲ್ಲಿ ಡೈನೋಸರ್ ಆಗಿದ್ದೆ, ಗರುಡ ಆಗಿದ್ದೆ, ಬೆಕ್ಕಾಗಿದ್ದೆ, ಹಾವಾಗಿದ್ದೆ ಅಂತ ಕತೆ ಕಟ್ತೀರ ನೀವು. ಅಂದ್ರೆ ತಮಗೆ ಈ ಜನ್ಮಾಂತರಗಳ ಬಗ್ಗೆ ನಂಬಿಕೆ ಇಲ್ಲ ಅಂತೀರಾ? ರೇ ರಂಗರಾಜ್, ನಿಮಗೆ ನಂಬಿಕೆ ಇರ್ಬೋದು, ನನಗೆ ಇದೆಲ್ಲ ನಂಬಿಕೆ ಇಲ್ಲ. ಇದೆಲ್ಲ ಬಂಡಲ್ ಕಂಡ್ರೆ ಇದು. ಅಯ್ಯೋ ಗುರುಜಿ, ಇದಕ್ ನೀವೇನ್ ಹೇಳ್ತೀರಾ? ಇದನ್ನು ಹೇಳಿ ಒಪ್ಪಿಸುವಂತದ್ದಲ್ಲ, ಅನುಭವಿಸಿ ಒಪ್ಪಿಕೊಳ್ಳುವಂತದ್ದು. ಹಂಗ ತೋರಿಸಿ ನೋಡೋಣ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ. ಖಂಡಿತವಾಗಿ ತೋರಿಸುತ್ತೇನೆ. ಚಾಲೆಂಜ್ ಅನ್ರಿ. ಚಾಲೆಂಜ್. ನೋಡಿ, ನಾನು ರಂಗರಾಜ್ ಈ ವಾಹಿನಿಯ ಮುಖ್ಯಸ್ಥನಾಗಿ ಹೇಳ್ತಾ ಇದ್ದೀನಿ. ಇಂತಹ ಚರ್ಚೆಗಳು ತುಂಬಾ ಆರೋಗ್ಯಕರವಾದ ಬೆಳವಣಿಗೆ. ಅಷ್ಟೇ ಅಲ್ಲ, ನಮ್ಮ ಅಸಂಖ್ಯಾತ ವೀಕ್ಷಕರಿಗೆ ಸಂಶಯ ನಿವಾರಣೆ ಆಗುತ್ತೆ. ಆಗುತ್ತೋ ಇಲ್ವೋ? ನೋಡಿ, ನಿಮ್ಮ ಚಾಲೆಂಜಿಗೆ ನಮ್ಮ ವಾಹಿನಿಯೇ ಮುಖ್ಯ ವೇದಿಕೆ ಆಗಿದೆ. ನಾನ್ ರೆಡಿ. ಪ್ರಿಯ ವೀಕ್ಷಕರೇ, ನಮ್ಮ ಮೂರ್ತಿಯವರಿಗೆ ಪುನರ್ಜನ್ಮ ಇತ್ತಾ ಇಲ್ವಾ, ಹಾಗೂ ನಮ್ಮ ಗುರೂಜಿಯವರ ಮಾತು ಸುಳ್ಳೋ ನಿಜವೋ ನೋಡೋಣ ಒಂದು ಸಣ್ಣ ಬ್ರೇಕಿನ ನಂತರ. ಸಮಾಧಾನ. ರೇ, ಏನ್ರಿ ಸಮಾಧಾನ? ನೀವು ಕಾಗೇರಿಸೋ ಪ್ರೋಗ್ರಾಮ್ನ ಟಿವಿ ನೋಡೋ ನಮ್ಮನ್ನೆಲ್ಲ ಮೂರ್ಖರು ಅನ್ಕೊಂಡ್ಬಿಟ್ರೇನ್ರಿ? ನಾನು ಇವ್ರ ನಾಟಕನ ಬಯಲ್ ಮಾಡ್ತೀನಿ ನಾನು. ಮಾಡುವಿರಂತೆ ಸ್ವಲ್ಪ ತಾಳ್ಮೆಯಿಂದಿರಿ. ಬನ್ನಿ. ರೇ, ಕೈ ತೊಳೆದಿದ್ರೇನ್ರಿ? ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರಾಡಿ. 4 3 2 1. ನೋಡಿದ್ರ, ಇಷ್ಟೊತ್ತು ಇವರು ಹಾರಾಡ್ತಿದ್ರು, ಎಗರಾಡ್ತಿದ್ರು. ಈಗ ನಾನು ಹಿಪ್ನಟೈಸ್ ಮಾಡಿದ ತಕ್ಷಣ ಮಗು ತರ ಮಲಗಿದ್ದಾರೆ. ಅಷ್ಟಕ್ಕೂ ಇವ್ರು ಯಾಕೆ ಆವೇಶದಿಂದ ವರ್ತಿಸುತ್ತಿದ್ದರು? ಇರಲಿ, ಈ ಹಿಂದೆ ಇವ್ರು ಏನಾಗಿದ್ದರು ಅಂತ ನೋಡೋಣ. 4 3 2 1 ಗೋ. ಈಗ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ. ಅಲ್ಲಿ ಯಾವ ಆಲೋಚನೆಗಳಿಲ್ಲ, ನಿರ್ಬಂಧಗಳಿಲ್ಲ. ನಿಮ್ಮ ನೆನಪು ಹಿಂದೆ ಹೋಗ್ತಾನೆ ಇದೆ. ನೀವು ಈ ಜನ್ಮವನ್ನು ಬಿಟ್ಟು ಹಿಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀರಾ? ಹೇಳಿ, ಆ ಜನ್ಮದಲ್ಲಿ ನೀವೇನಾಗಿದ್ದೀರಿ? ಕತ್ಲು. ಮುಂದೆ ಬರೀ ಕತ್ಲು. ಏನ್ ಕಾಣ್ತಾ ಇದೆ? ಜನ. ಮುಂದೆ ಸುತ್ತಲೂ ಜನ. ಆ ಜನ ಏನ್ ಮಾಡ್ತಾ ಇದಾರೆ? ನನಗೆ ಜೈಕಾರ ಆಗ್ತಿದ್ದಾರೆ. ಯಾರ್ ನೀವು? ಈ ಕೈ ಕರ್ನಾಟಕದ ಆಸ್ತಿ.
ಈ 5 ಬೆರಳುಗಳು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಬಿಗಿ ಮಾಡಿ ಹೊಡೆದ್ರೆ ಬಾ, ಬಾ, ಹತ್ರ ಇದು ಬಾ. ಸಾಹಸ ಸಿಂಹನ ಏಟೆ. ಸ್ವಲ್ಪ ಹಿಂದೆ ಹೋಗಿ, ಇನ್ನು ಹಿಂದೆ, ಸ್ವಲ್ಪ ಹಿಂದೆ ಹೋಗಿ. ಹೇಳಿ, ಯಾರು ನೀವು? ಹೇಳಿ. ಟೈಗರ್. ಅಂದ್ರೆ ಹುಲಿಯಾಗಿದ್ರ ನೀವು? ನೋ ನೋ. ಮತ್ತಿನ್ನೇನಾಗಿದ್ರಿ? ಟೈಗರ್ ಪ್ರಭಾಕರ್. ಲುಕ್, ನಾನು ಹಾಕಿಲಿದ್ದೀನಿ. ಶಾಂತಿ, ಶಾಂತಿ. ಗನ್ ಕೊಡಿ, ಗನ್. ಸಮಾಧಾನ, ಸಮಾಧಾನ. ಟೈಗರ್. ಶಾಂತಿ, ಶಾಂತಿ. ಹಿಂದೆ ಹೋಗಿ, ಇನ್ನು ಸ್ವಲ್ಪ ಹಿಂದೆ ಹೋಗಿ. ಹೇಳಿ, ಯಾರು ನೀವು? ಕರಾಟೆ ಕಿಂಗ್ ಶಂಕರ್ ನಾಗ್, ಈ ಆಟೋ ರಾಜ. ಈ ಆಟೋ ರಾಜನ್ಗೆ ಎಷ್ಟೆಲ್ಲ ಕನ್ಸುಗಳಿತ್ತು ಗೊತ್ತಾ? ಕಂಟ್ರಿನಲ್ಲಿ ಕಂಟ್ರಿ ಕ್ಲಬ್ ನ ಫಸ್ಟ್ ಓಪನ್ ಮಾಡ್ಬೇಕು ಅಂತ, ನಂದಿ ಬೆಟ್ಟಕ್ಕೆ ರೋಪೆ ಹಾಕ್ಬೇಕು ಅಂತ, ನಮ್ಮ ಕನ್ನಡ ಇಂಡಸ್ಟ್ರಿನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗ್ಬೇಕು ಅಂತ. ಇಡಿಯಟ್! ನನ್ನೆಲ್ಲ ಆಸೆಗಳನ್ನ ಮಣ್ಪಾಲ್ ಮಾಡಿ ನನ್ನನ್ನ ಕೊಂದು ಬಿಟ್ಟಿಲ್ಲ ಪಾಪಿ. ಗುರುಜಿ, ಗುರುಜಿ, ಏನಾಗ್ತದೆ ಇಲ್ಲಿ? ಗುರುಜಿ, ಏನಾಯ್ತು? ಗುರುಜಿ, ಗುರುಜಿ, ಏನಾಗ್ತದೆ ಯಾರೋ ಅಂತ ಆವೇಶ ಕಳ್ಸ್ರು. ಗೊತ್ತಾಗ್ತಿಲ್ವಲ್ಲ? ಗುರುಜಿ. ಹಾ, ಕಟ್ ಮಾಡ್ರಪ್ಪ ಅದನ್ನ. ಕೆಳಗೆ ಇಳಿಸಿ, ಹಾ, ಹಾ. ಮನೆಗ್ ಲೇಟ್ ಆಗ್ತದೆ, ಡ್ರಾಪ್ ಮಾಡ್ಬಾ. ಪ್ರೊಮೋ ಶೂಟ್ ಮಾಡೋದು ಕಾಣಿಸ್ತಾ ಇಲ್ವಾ? ಆಟೋ ಆಡ್ಕೊಂಡು ಮನೆಗೆ ಹೋಗಿ ಮೇಲೆ ಮೇಲೆ ಏನ್ ಇತ್ತೀಚೆಗೆ ತುಂಬಾ ಜಾರ್ಕೋತಾ ಇದ್ಯಾ? ನೋಡೋದು ಸರಿ. ಕಟ್ರಪ್ಪ ಅದನ್ನ, ಕಟ್ರಪ್ಪ. ಹಾ, ಹಾ. ನಿನ್ ಜೊತೆ 10 ನಿಮಿಷ ಮಾತಾಡ್ಬೇಕು, ಬರ್ತಾ ಇದ್ಯಾ ಅಷ್ಟೇ. ಏನ್ ವಿಷಯ? ಹ್ಮ್. ಏನ್ ವಿಷಯ? ಮದ್ವೆ ವಿಷಯ. ಯಾರ ಮದ್ವೆ? ಹಾ? ನಮ್ಮ ಮದ್ವೆ. ಅದಕ್ಕೆ 2 ವರ್ಷದಿಂದ ಲವ್ ಮಾಡ್ತಿದ್ಯಾ, ಇನ್ನು ಮದ್ವೆ ಮಾಡ್ರೆ ಸೌಂಡೇ ಇಲ್ಲ. ಓ, ಮದ್ವೆ ತಾನೆ, ನಿಧಾನಕ್ಕಾದ್ರೆ ಆಯ್ತು. ಯಾಕೆ ಇಷ್ಟ ಅರ್ಜೆಂಟು? ನಾನ್ ಅರ್ಜೆಂಟ್ ಮಾಡ್ಲಿಲ್ಲ ಅಂದ್ರೆ ಒಳಗಿರೋ ನಿನ್ ಮಗು ಎದ್ಬ ನಿನ್ ಎದೆಗ್ ಜಾಡ್ಸ್ ಓದ್ಯತ್. ನಾಳೆ ಮದ್ವೆ ಡಿಸೈಡ್ ಆಗ್ಲೇಬೇಕು. ಎಸ್ಕೇಪ್ ಆಗೋ ಐಡಿಯಾನರ್ ಇದ್ರೆ ಮರ್ತ್ಬಿಡು. ನಾಳೆ 10 ಗಂಟೆಗೆ ಬರ್ತಾ ಇದ್ಯಾ, ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ನಗ್ರಿ. ನನ್ ಜಾಗದಲ್ಲಿ ನೀವು ಇದ್ರೆ ಗೊತ್ತಾಗ್ತಿತ್ತು ನನ್ ಕಷ್ಟ ಏನು ಅಂತ. ಅಲ್ಲ, ಕಾಲೇಜಲ್ಲಿ ಎಷ್ಟು ಓಲ್ಡ್ ಬಿಟ್ಟಿದ್ಯಾ, ಎಷ್ಟು ಕಾಳಾಕಿದ್ಯಾ, ಇದೊಂದಕ್ಕೆ ಹಿಂಗಾಡ್ತಾ ಇದ್ಯಾ ನೋಡ. ಸ್ವಲ್ಪ ಸದ್ರ ಕೊಟ್ರೆ ಅಷ್ಟೇ, ಡಾಬರ್ ಮನೆಗ್ ಬೆಲ್ಟ್ ಹಾಕ್ದಂಗ್ ನಿಂಗೂ ಹಾಕ್ಬಿಡ್ತಾರೆ. ಸಾಕ್ಮೇನಪ್ಪ, ಈಗಲೇ ಅರ್ಧಂಬರ್ಧ ಸತ್ತೋಗಿದ್ದೀನಿ. ನೀನ್ ಬೇರೆ ಯಾವ ಬಿಡ್ಬೇಡ. ಏನಾದ್ರು ಒಳ್ಳೆ ಐಡಿಯಾ ಕೊಡ್ರಯ್ಯ. ಏ ಸಂತೋಷ್, ಫೋನ್ ಮಾಡು. ಫೋನಾ? ಯಾಕೆ? ಅರೆ, ಫೋನ್ ಅಂದ್ರೆ ಯಾಕೋ ಅಷ್ಟು ಗಾಬರಿ ಆಗ್ತೀಯಾ? ಗೊತ್ತಿಲ್ಲಪ್ಪ, ಇತ್ತೀಚೆಗೆ ಕ್ಯಾಮ್ರಾ ಇರೋ ಫೋನ್ ಅಂದ್ರೆ ಬಹಳ ಭಯ ಆಗುತ್ತೆ. ಏ, ನಂಬರ್ ಹೊಡಿಯೋ. ನಂಬರ ಯಾರಿಗೆ? ನಿಮ್ಮ ಅಜ್ಜಿಗೆ. ನಿನ್ ಲವ್ವರ್ ಗೋಡಿ ಅಂದ್ರೆ ಯಾರಿಗೆ ಅಂತ ಕೇಳ್ತೀಯಲ್ಲ. ಫೋನ್ ಮಾಡಿ ಬರಕ್ ಆಗಲ್ಲ ಅಂತ ಹೇಳು. ಏಯ್, ಹುಡುಗಿಯರ್ ವಿಷಯ ನಿನಗೇನ ಗೊತ್ತು? ಸೌಂಡ್ ಮಾಡಿದ್ರೆ ಸೈಲೆಂಟ್ ಆಗಿರ್ತಾರೆ, ಸೈಲೆಂಟ್ ಆಗಿದ್ರೆ ಸೌಂಡ್ ಮಾಡ್ತಾರೆ. ಇನ್ನೇನ್ ಬೆಲ್ಟ್ ಹಾಕಿಸ್ಕೊತೀಯಾ? ನಾನು ಗಂಡಸು ಕಣು, ಗಂಡಸು. ನಾನು ಹೇಳ್ದಂಗೆ ಅವಳು ಕೇಳಬೇಕೆ ಹೊರತು ಅವಳು ಹೇಳ್ದಂಗೆ ನಾನ್ ಕೇಳೋದಿಲ್ಲ. ಅದು ಕಣೋ ಧೈರ್ಯ. ಹೊಡಿಯೋ ಫೋನು. ಹಲೋ. ಏನೋ ನನಗೇನು ಮಾತಾಡಕ್ಕೆ ಬಿಡ್ಲಿಲ್ಲ ಗುರು. ನಾಳೆ ಮನೆಗ್ ಬರ್ಬೇಕಂತೆ. ಅವಾಜ ಹೋಗೋ. ಆಯ್ತು. ನಿನ್ ಗಂಡ್ಸು ತಾನೆ? ಹೌದು. ಅಲ್ಲೇ ಹೋಗಿ ಉಗಿದ್ ಬಿಟ್ ಬಾ. ಏನ್ ಅನ್ಕೊಂಡಿದ್ದಾಳ ಅವಳು? ಏನ್ ಅನ್ಕೊಂಡಿದ್ದಾಳೆ ಇವಳು? ನನ್ನ ಮದುವೆ ಆಗಲ್ಲ ಅನ್ನು. ಮದುವೆ ಆಗಲ್ಲ ಅಂತೀನಿ. ಏನ್ ಮಾಡ್ತೀಯೋ ನೋಡ್ತೀನಿ. ನೋಡ್ತೀನಿ ಅಂತೀನಿ. ಏನ್ ಅನ್ಕೊಂಡಿದಾರ ನಮ್ ಹುಡುಗಿರು? ಹೌದು, ಈ ಹುಡುಗಿರು ಏನ್ ಅನ್ಕೊಂಡಿದ್ದಾರೆ ನಮ್ಮನ್ನ? ಹೋಗು ಮನೆಗೆ. ಹೋಗ್ತೀನಿ, ಹೋಗು ಹೋಗು ಹೋಗ್ತೀನಿ, ಹೋಗು ಹೋಗ್ತೀನಿ, ಹೋಗು. ಹೋಗು. ಹೇ ಸಂತೋಷ್, ಐಶು ನಂಬರ್ ಹೇಳು. 9845342452. ಹಲೋ. ಹಲೋ ಐಶು, ನಾನ್ ಸಚಿ. ಸಚ್ಚಿ, ಶರಣ್ ಇದನ? ಅವ್ನ್ ನಿನ್ ಜೊತೆನೆ ಜಿಮ್ ಅಲ್ಲಿ ಇದೀನಿ ಅಂತ ಹೇಳಿದ್ನಲ್ಲ. ಹಂಗನ್ನ? ನನ್ ಮಗ ಜಿಮ್ ಕಡೆ ತಲೆ ಹಾಕಿ 3 ದಿನ ಆಯ್ತು. ಹೌದಾ? ಯಾಕೋ ಡಬಲ್ ಗೆ ಮಾಡ್ತಾ ಇದ್ದಾನೆ. ನೀನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೋ, ಇಲ್ಲ ಅಂದ್ರೆ ನೀನ್ ಪರ್ಮನೆಂಟ್ ಆಗಿ ಆಕ್ಷನ್ 500 ತಗೋಬೇಕಾಗತ್ತೆ. ಬಾಯ್ ಐಶು. ಯಾಕೋ ಅವನ್ನ ಗೋಳಕತ್ತೀಯ? ಏ, ಅವ್ನ ಹಿಸ್ಟ್ರಿ ನಿಮಗ್ ಗೊತ್ತಿಲ್ಲ. ಕಾಲೇಜಲ್ಲಿ ಕೈ ಕೊಟ್ರೆ ಹುಡುಗಿರ್ಗೆ ಲೆಕ್ಕನೇ ಇಲ್ಲ. ಐಶ್ವರ್ಯಾಗೂ ಹಾಗೆ ಮಾಡ್ತಾ ಇದ್ದಾನೆ. ಪಾಪ ನಮ್ಮ ಹುಡುಗಿ ಅಲ್ವಾ?
ಅದಕ್ಕೆ ಹಿಡಿದು 3 ಗಂಟೆ ಹಾಕ್ಸ್ಬಿಟ್ರೆ ಆಮೇಲೆ ಹಲ್ಕಿ ಹಾವಿನ ತರ ಬುಟ್ಟಿ ಒಳಗೆ ಬುಸ್ಕುಡ್ತಾ ಬಿದ್ದಿರ್ತಾನೆ. ಅಷ್ಟೇ ಅವನ್ ಕತೆ. ನಾನು ನಿನ್ನ ಮದುವೆ ಆಗದೇ ಇಲ್ಲ. ಹ್ಮ್ ಅದಕ್ಕೇನು ಏನೀಗ? ಹ್ಮ್ ಆ. ಏ ಶರಣ್, ಹ್ಯಾಪಿ ಮ್ಯಾರಿಡ್ ಲೈಫ್. ಗುರುಜಿ ಇಲ್ಲಿದ್ದಾರೆ. ನನ್ನಂತವ್ರಿಂದ ನಿಮ್ಮಂತವ್ರು ಸಾಯಬಾರ್ದು ಗುರುಜಿ. ನೀವು ಬದುಕಿರ್ಬೇಕು ಗುರುಜಿ. ಗುರುಜಿ ಗುರುಜಿ ಶಂಕರ್ನ ನೀನಾ? ಅಲ್ಲ, ಅಯ್ಯೋ ಗುರುಜಿ ಮತ್ತೆ ಹೋಗ್ಬಿಟ್ರ? ಗುರುಜಿ ಗುರುಜಿ, ಅಯ್ಯೋ ಏನ್ ಮಾಡ್ಲಿ ಈಗ? ಏನ್ ತಿಂತಾರ? ಗುರುಜಿ ಆಗ್ತಾ ಇಲ್ಲ. ಇದಾಗ್ಬೋದೇನೋ ಅನ್ಸುತ್ತಲ್ಲ. ಕಮಾನ್ 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 ಗುರುಜಿ, ಕಮಾನ್ ಕಮಾನ್ ಕಮಾನ್, ಚೀರ್ ಅಪ್ ಗುರುಜಿ, ಕಮಾನ್. ಏನು ಆಗ್ತಾ ಇಲ್ಲ, ಏನ್ ಮಾಡ್ಲಿ ಈಗ? ಓಕೆ, ಇದು ವರ್ಕೌಟ್ ಆಗ್ಬೋದಲ್ಲ? ಗುರುಜಿ, ದಿಸ್ ಈಸ್ ಯುವರ್ ಲಾಸ್ಟ್ ಚಾನ್ಸ್ ಗುರುಜಿ. ಇಟ್ ಇಸ್ ರೆಡಿ, ಇಟ್ ಇಸ್ ರೆಡಿ. ಕಮಾನ್ 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 ಗುರುಜಿ, ಕಮಾನ್, ಗೆಟ್ ಅಪ್. ಎದ್ದಾಳೆ ಗುರುಜಿ. ಏನಾಯ್ತು? ಫಿನಿಶ್. ಸಾರಿ ಗುರುಜಿ. ಮನೇಲೆ ಕುಡಿತಿ. ಧೈರ್ಯ ಧೈರ್ಯ ತಗೋ. ನೀನು ಗಂಡಸು, ಹೆಂಡತಿಗೆ ಎದುರ್ಕೋಬಾರ್ದು. ಹೆದರಿಸ್ಬೇಕು ಹೆದರಿಸ್ಬೇಕು. ಬಾಗಿಲು ತೆಗೆದೇ ಇದೆ, ಒಳಗ್ ಬರ್ಬೋದು. ಏನು ಏನ್ ಹಂಗ್ ಲುಕ್ ಕೊಡ್ತಾ ಇದೀಯ? ಇನ್ಮೇಲೆ ಗುಂಡು ದಮ್ಮು ಎಲ್ಲ ಇಲ್ಲೇ ಇದೇ ಮನೆಯಲ್ಲಿ. ನೋ ಅಬ್ಜೆಕ್ಷನ್ಸ್, ನೋ ರಿಸ್ಟ್ರಿಕ್ಷನ್ಸ್ ಅಷ್ಟೇ. ಏನು ನೋಡ್ತೀಯ? ಆಗ ನೆಂಚ್ಕೊಳ್ಳೋದಕ್ಕೆ ಏನಾದ್ರೂ ಹಾಟ್ ಅಂಡ್ ಸ್ಪೈಸಿ ಮಾಡ್ಕೊಂಬ. ಹೊರಟೋಗ್ತಾರೆ ಸಚಿ. ಹಾಟ್ ಅಂಡ್ ಸ್ಪೈಸಿ ಐಟಮ್ ಎಲ್ಲಿ? ಕೊಡ್ತೀನಿ, ತಡ್ಕೊಳ್ಳೋದು. ಲೋನಾ? ಇದು ಹಾಲಲ್ಲ ಕಣೆ, ಆಲ್ಕೋಹಾಲು. ತೆಗ್ಗು, ವಾಟ್ರು, ಹಾಫು, ಫುಲ್ಲು, ಎಲ್ಲ ಮುಟ್ಬಿಟ್ಟಲೆ, ಫುಲ್ ಖಾಲಿ ಮಾಡ್ಬಿಟ್ಟಲೆ. ಮನೇಲೆ ತಂದು ಕುಡಿತೇನ? ನೀ ಪೆಗ್ಗಾದ್ರೆ ನಾನ್ ಕ್ವಾರ್ಟರ್, ನೀ ಕ್ವಾರ್ಟರ್ ಆದ್ರೆ ನಾನು ಆಫ್, ನೀನ್ ಆಫ್ ಆದ್ರೆ ನಾನ್ ಫುಲ್. ನಾನ್ ತಂದಿದ್ರೆ ಕುಡ್ಬಿಟ್ಟು ನನಗೆ ತಮಾಷೆ. ತೊಡೆ ಬರ್ತಾಡ್ತೇನೆ ನೀನು. ಯಾಕೋ ಎತ್ತವಳೆ? ಏನೇ ನೈಟಿನ ಲುಂಗಿ ತರ ಕಟ್ಕೊಂಡ್ರೆ ನಾನು ಎತ್ಕೊಂಡ್ಬಿಡ್ತೀನ ನಿನ್ನ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಹಣ, ಆಸ್ತಿ, ಅಂತಸ್ತು ಇಷ್ಟೇ ಮುಖ್ಯ ಅಲ್ಲ, ಸಂಸಾರವೂ ಬಹಳ ಮುಖ್ಯ. ಸಂಸಾರದಲ್ಲಿ ಸಾಮರಸ್ಯ ಇಲ್ಲ ಅಂತಂದ್ರೆ ಎಲ್ಲವೂ ವ್ಯರ್ಥ, ಹೊಳೆಯಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಆದ್ದರಿಂದ ಹೆಣ್ಣು ಗಂಡು ಮದುವೆ ಆಗುವ ಸಂದರ್ಭದಲ್ಲಿ ರಾಶಿ, ಕೂಟ, ತಾರಾಬಲ, ಚಂದ್ರಬಲ ಇವೆಲ್ಲವನ್ನು ನೋಡಿಕೊಂಡು ಮದುವೆ ಆದ್ರೆ ಸರ್ವೇ ಜನ ಸುಖಿನೋ ಭವಂತೋ. ಸ್ವೀಕರಿಸಿ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನ್ ರವೀಂದ್ರ ಮಾತಾಡ್ತಾ ಇದೀನಿ. ರವೀಂದ್ರ ಅವರೇ, ಏನ್ ನಿಮ್ಮ ಸಮಸ್ಯೆ? ಮದುವೆ ಆಗಿ 3 ವರ್ಷ ಆಗಿದೆ, ಇನ್ನು ಮಕ್ಕಳಾಗಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್? 1980 ಮೇ 24 ರಾತ್ರಿ 9 ಗಂಟೆಗೆ. ಓಹೋ, ನಿಮ್ಮ ಶ್ರೀಮತಿ ಅವ್ರದ್ದು? 1984 ಜುಲೈ 30 ಬೆಳಿಗ್ಗೆ 9 ಗಂಟೆ. ನನ್ನ ಹೆಂಡತಿ ಹೆಸರು ಸಂಗೀತ ಅಂತ. ಅಯ್ಯೋ ಕರ್ಮವೇ. ರವೀಂದ್ರ ಅವರೇ, ನಿಮ್ಮದು ಕನ್ಯಾ ರಾಶಿ, ನಿಮ್ಮ ಶ್ರೀಮತಿ ಅವ್ರದ್ದು ವೃಶ್ಚಿಕ ರಾಶಿ. ನಿಮ್ಮದು ಸಂಖ್ಯೆ 6, ಅವ್ರದ್ದು ಸಂಖ್ಯೆ 3. ಅಯ್ಯೋ, ಏನೋ ಸರಿ ಇಲ್ಲ, ರಾಶಿ ಕುಟುಂಬ ಸರಿ ಇಲ್ಲ.
ಎಲ್ಲವೂ ತದ್ವಿರುದ್ಧ. ನಿಮ್ಮದು ಲವ್ ಮ್ಯಾರೇಜೇ. ಅಲ್ಲ ಗುರುಗಳೇ, ನಮ್ದು ಅರೇಂಜ್ ಮ್ಯಾರೇಜ್. ಯಾ ಮೊಟ್ಟಳರಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು? ಆ ನೀವೇ ಮಾಡಿಸಿದ್ದು ಗುರುಗಳೇ. ನೀನು ಶಂಕರ್ಲಿಂಗೇಗೌಡ ಮಗ ರವೀಂದ್ರನೇ? ಹೌದು ಗುರುಗಳೇ. ಅಯ್ಯೋ ಕರ್ಮವೇ ಮಗು, ಮದುವೆ ನಾನು ಮಾಡಿಸಿದ್ದು ನಿಜ, ಮಕ್ಕಳು ನಾನೇ ಮಾಡ್ಸಕ್ಕಾಗುತ್ತೇನಪ್ಪ? ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಶ್ರೀಮತಿಯವ್ರಿಗೆ ಗ್ರಹಗತಿ ಚೆನ್ನಾಗಿಲ್ಲ. ಹೌದು, ಶುಕ್ರ ವಕ್ರನಾಗಿದ್ದಾನೆ. ಒಂದು ಸಂತಾನ ಹೋಮ ಮಾಡ್ಸಪ್ಪ, ಮಕ್ಕಳಾಗತ್ತೆ. ಹಾ, ಗ್ರಹಗತಿ ಕೆಟ್ಟಿರೋದ್ ನಂದಲ್ಲ ರೀ, ಇವಂದು. ಹೌದೌದೌದೌದು, ಅವನಿಗೂ ಶನಿ 7ನೇ ಮನೆ ಪ್ರವೇಶ ಮಾಡಿದ್ದಾನೆ. ಒಂದು ಶನಿ ಶಾಂತಿ ಮಾಡಿಸಿ, ಇಬ್ರು ಸರಿ ಹೋಗ್ಬಿಡ್ತೀರಾ? ನನಗೆ ಯಾವ ಶಾಂತಿನೂ ಬೇಕಾಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನಾನು ಚೆನ್ನಾಗೇ ಇದ್ದೀನಿ. ಅಂದ್ರೆ ನಿಮ್ ಗ್ರಹಗತಿ ಸರಿ ಇರೋದಕ್ಕೆ ಮಕ್ಕಳಾಗಿಲ್ಲ ಅಂತ ಹೇಳಿದಾರೆ. ನಿಮ್ ಗ್ರಹಗತಿನೂ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನಾನ್ ಮಕ್ಳು ಉಡ್ಸಕ್ಕಾಗಲ್ಲ ಅಂತ ನಿನ್ ಮಾತಿನ ಅರ್ಥ? ಅಯ್ಯೋಯ್ಯೋ, ಅದು ಹಾಗಲ್ಲಪ್ಪ. 10 ಮಕ್ಳು ಉಡ್ಸೋ ಶಕ್ತಿ ನನಗಿದೆ. 10 ಮದ್ವೆ ಆದ್ರೂ 1 ಮಗುನೂ ಆಗಲ್ಲ. ಇನ್ನೊಂದ್ ಮದ್ವೆ ಮಾಡ್ಕೊಂಡು ನಾನು ಏನು ಅಂತ ತೋರಿಸ್ತೀನಿ. ಇನ್ನೊಂದು ಮದ್ವೆನೆ? ಹೌದು, ನಾನು ಇನ್ನೊಂದ್ ಮದ್ವೆ ಮಾಡ್ಕೊಂಡು ನಾನು ಏನು ಅಂತ ತೋರಿಸ್ತೀನಿ. ಸಂತೋಷ. ಒಂದು ನಿಮಿಷ, ನೀವಿಬ್ಬರು ನಿಮ್ಮ ಜಾತಕವನ್ನು ತೆಗೆದುಕೊಂಡು ನನ್ನ ಕಚೇರಿಗೆ ಬನ್ನಿ. ನಿಮ್ಮಿಬ್ಬರಿಗೂ ರಾಶಿ, ಕೂಟ, ಗಣ, ತಾರಾಬಲ, ಚಂದ್ರಬಲ ಇವೆಲ್ಲವೂ ಹೊಂದಿಕೆಯಾಗುವಂತಹ ಬೇರೆ ಬೇರೆ ಹೆಣ್ಣು ಗಂಡುಗಳನ್ನು ನಾನು ಹೊಂದಿಸಿಕೊಡ್ತೇನೆ. ಆಗಬಹುದೇ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಶುಭಂ. ನಮಸ್ಕಾರ. ಏಸ್ ಮೂರ್ತಿಗಳೇ? ಶಂಕರ್ನಾಗ್ ಕರಿತೀನಿ. ಈ ಜನ್ಮಕ್ಕೆ ನಿಮ್ಮನ್ನ ಕರೆಸ್ತೀನಿ. ನಿಮ್ಮ ಕೈಗಳನ್ನ ಹಾಗೇ ನಿಮ್ಮ ಎದೆ ಮೇಲಿಡಿ. ಈಗ ನಿಮ್ಮ ಕಣ್ಣುಗಳನ್ನ ಹಾಗೇ ಮುಚ್ಚಿ ಗಾಢವಾದ ಉಸಿರೆಳಿರಿ. ಈಗ ನೀವು ನಿದ್ರಾವಸ್ಥೆಯಲ್ಲಿದ್ದೀರಿ. ಗಾಢವಾದ ನಿದ್ರೆಗೆ ಹೋಗಿ ಗಾಢವಾದ ಉಸಿರನ್ನ ಎಳಿರಿ. ಹಾಗೇ ಮುಂದೆ ಬನ್ನಿ. ಹಾಗೇ ಇನ್ನು ಸ್ವಲ್ಪ ಮುಂದೆ ಬನ್ನಿ. ಇನ್ನು ಸ್ವಲ್ಪ ಮೇಲೆ ಬನ್ನಿ. 5 4 3 2 1. ಈಗ ನೀವು ಗಾಢವಾದ ನಿದ್ರೆಯಲ್ಲಿದ್ದೀರಿ. ಹಾಗೇ ಈ ಜನ್ಮಕ್ಕೆ ವಾಪಸ್ ಬನ್ನಿ. ಮುಂದೆ ಬನ್ನಿ. ಏಸ್ ಮೂರ್ತಿಗಳೇ, ವಾಪಸ್ ಹಾಗೇ ನೀವು ಈ ಜನ್ಮಕ್ಕೆ ಬನ್ನಿ. ಮೂರ್ತಿಗಳೇ ಏಸ್ ಮೂರ್ತಿಗಳೇ, ಈ ಜನ್ಮಕ್ಕೆ ವಾಪಸ್ ಬನ್ನಿ. ಬಂದ್ರು. ಈಗ ಹೇಗಿದ್ದೀರಿ ಏಸ್ ಮೂರ್ತಿಗಳೇ? ಯಾರಪ್ಪ ಇವರು? ಇದೇನು ಗುರುವೆ, ಟೋಟಲ್ ಗೆಟಪ್ ಚೇಂಜ್ ಆಗೋಯ್ತು. ಸೂಪರ್ ಸ್ಟಾರ್ ರಜನಿಕಾಂತ್? ಇಲ್ಲ ಗಜನಿಕಾಂತ್. ಈ ಕಡೆ ಚೂಡು, ಆ ಕಡ. ನಾನ್ ಮುಂದೆ ಹೊಡೆದ್ರೆ ಹಿಂದೆ ಇಟ್ಬಿಡುತ್ತೆ. ಗಜನಿ ಸ್ಟೈಲ್. ಇವರು ರಜನಿ ಅಲ್ಲ, 50 ಇಯರ್ಸ್ ಫಾರ್ವರ್ಡ್ ಹೋಗಿ ರಜನಿಕಾಂತ್ ಆಗೋರಿ. ಕರೆಕ್ಟ್. ಗುರುವೆ, ನಾನ್ ಕಾಲು ಅನ್ಕೊಂಡೆ, ಇದೇನು ಕೈಗೆ ಶೂಸು? ಕಾಲೆಲ್ಲ ಹಾಕೊಂಡ್ರೆ ಬ್ಯಾಲೆನ್ಸ್ ಸಿಕ್ಕಲ್ಲ, ಅದಕ್ಕೆ ಕೈಗೆ ಹಾಕೊಂಡಿರೋದು.